ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಕಿಚ್ಚ ಸುದೀಪ್ ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಕಿಚ್ಚ ಸುದೀಪ್ ರವರು ಕನ್ನಡದಲ್ಲಿ ಒಟ್ಟು 61 ಚಲನಚಿತ್ರಗಳಲ್ಲಿ ನಟಿಸಿದ್ದು, ನಾವಿಂದು ಆ 61 ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಕಿಚ್ಚ ಸುದೀಪ್ ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ತಾಯವ್ವ. ಎರಡನೇ ಚಲನಚಿತ್ರ ಪ್ರತ್ಯರ್ಥ. ಮೂರನೇ ಚಲನಚಿತ್ರ ಸ್ಪರ್ಶ. ನಾಲ್ಕನೇ ಚಲನಚಿತ್ರ ಉಚ್ಚ. ಐದನೇ ಚಲನಚಿತ್ರ ವಾಲಿ. ಆರನೇ ಚಲನಚಿತ್ರ ಚಂದು. ಏಳನೇ ಚಲನಚಿತ್ರ ತುಂಟಾಟ. ಎಂಟನೇ ಚಲನಚಿತ್ರ ಧಮ್. ಒಂಬತ್ತನೇ ಚಲನಚಿತ್ರ ನಂದಿ. ಹತ್ತನೇ ಚಲನಚಿತ್ರ ಕಿಚ್ಚ. 11ನೇ ಚಲನಚಿತ್ರ ಪಾರ್ಥ. 12ನೇ ಚಲನಚಿತ್ರ ಸ್ವಾತಿಮುತ್ತು. 13ನೇ ಚಲನಚಿತ್ರ ರಂಗ SSLC. 14ನೇ ಚಲನಚಿತ್ರ ನಲ್ಲ. 15ನೇ ಚಲನಚಿತ್ರ ಮಹಾರಾಜ. 16ನೇ ಚಲನಚಿತ್ರ ಕಾಶಿ. 17ನೇ ಚಲನಚಿತ್ರ ಗುನ್ನ. 18ನೇ ಚಲನಚಿತ್ರ ಸೈ. 19ನೇ ಚಲನಚಿತ್ರ ನಮ್ಮಣ್ಣ. 20ನೇ ಚಲನಚಿತ್ರ ಮೈ ಆಟೋಗ್ರಾಫ್. 21ನೇ ಚಲನಚಿತ್ರ ತಿರುಪತಿ. 22ನೇ ಚಲನಚಿತ್ರ ಜಾಕ್ಪಾಟ್. 23ನೇ ಚಲನಚಿತ್ರ ಹುಬ್ಬಳ್ಳಿ. 24ನೇ ಚಲನಚಿತ್ರ ಕೇರಾ ಫುಟ್ಪಾತ್. 25ನೇ ಚಲನಚಿತ್ರ ನಂಬರ್ 73 ಶಾಂತಿನಿವಾಸ. 26ನೇ ಚಲನಚಿತ್ರ ಮಾತಾಡು ಮಾತಾಡು ಮಲ್ಲಿಗೆ. 27ನೇ ಚಲನಚಿತ್ರ ಗೂಳಿ. 28ನೇ ಚಲನಚಿತ್ರ ಮುಸ್ಸಂಜೆ ಮಾತು. 29ನೇ ಚಲನಚಿತ್ರ ಕಾಮಣ್ಣನ ಮಕ್ಕಳು. 30ನೇ ಚಲನಚಿತ್ರ ಮಸ್ತ್ ಮಜಾ ಮಾಡಿ. 31ನೇ ಚಲನಚಿತ್ರ ಮೇಘವೇ ಮೇಘವೇ. 32ನೇ ಚಲನಚಿತ್ರ ವೀರ ಮದಕರಿ. 33ನೇ ಚಲನಚಿತ್ರ ಜಸ್ಟ್ ಮಾತ್ ಮಾತಲ್ಲಿ. 34ನೇ ಚಲನಚಿತ್ರ ಐತಲಕಡಿ. 35ನೇ ಚಲನಚಿತ್ರ ಮಿಸ್ಟರ್ ತೀರ್ಥ. 36ನೇ ಚಲನಚಿತ್ರ ಕಿಚ್ಚ ಉಚ್ಚ. 37ನೇ ಚಲನಚಿತ್ರ ವೀರ ಪರಂಪರೆ. 38ನೇ ಚಲನಚಿತ್ರ ಕೆಂಪೇಗೌಡ. 39ನೇ ಚಲನಚಿತ್ರ ಪೊಲೀಸ್ ಸ್ಟೋರಿ ಭಾಗ 3. 40ನೇ ಚಲನಚಿತ್ರ ವಿಷ್ಣುವರ್ಧನ. 41ನೇ ಚಲನಚಿತ್ರ ವರದನಾಯಕ. 42ನೇ ಚಲನಚಿತ್ರ ಬಚ್ಚನ್. 43ನೇ ಚಲನಚಿತ್ರ ರಂಗನ್ ಸ್ಟೈಲ್. 44ನೇ ಚಲನಚಿತ್ರ ಮಾಣಿಕ್ಯ. 45ನೇ ಚಲನಚಿತ್ರ ರನ್ನ. 46ನೇ ಚಲನಚಿತ್ರ ಲವ್ ಯು ಆಲಿಯಾ. 47ನೇ ಚಲನಚಿತ್ರ ಅಪೂರ್ವ. 48ನೇ ಚಲನಚಿತ್ರ ಕೋಟಿಗೊಬ್ಬ ಭಾಗ 2. 49ನೇ ಚಲನಚಿತ್ರ ಮುಕುಂದ ಮುರಾರಿ. 50ನೇ ಚಲನಚಿತ್ರ ಹೆಬ್ಬುಲಿ.
51ನೇ ಚಲನಚಿತ್ರ ರಾಜು ಕನ್ನಡ ಮೀಡಿಯಂ. 52ನೇ ಚಲನಚಿತ್ರ ಕಿಚ್ಚು. 53ನೇ ಚಲನಚಿತ್ರ ಅಂಬಿ ನಿಂಗೆ ವಯಸ್ಸಾಯ್ತು. 54ನೇ ಚಲನಚಿತ್ರ ದಿ ವಿಲನ್. 55ನೇ ಚಲನಚಿತ್ರ ಪೈಲ್ವಾನ್. 56ನೇ ಚಲನಚಿತ್ರ ಮಂಗಳವಾರ ರಜಾದಿನ. 57ನೇ ಚಲನಚಿತ್ರ ಕೋಟಿಗೊಬ್ಬ ಭಾಗ 3. 58ನೇ ಚಲನಚಿತ್ರ ವಿಕ್ರಾಂತ್ ರೋಣ. 59ನೇ ಚಲನಚಿತ್ರ ರವಿ ಬೋಪಣ್ಣ. 60ನೇ ಚಲನಚಿತ್ರ ಕಬ್ಜಾ. 61ನೇ ಚಲನಚಿತ್ರ ಮ್ಯಾಕ್ಸ್. ಇದಿಷ್ಟು ಫ್ರೆಂಡ್ಸ್ ಕಿಚ್ಚ ಸುದೀಪ್ ರವರು ನಟಿಸಿರುವ 61 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.